ನಮಸ್ಕಾರ. ನಮ್ಮ ಬದುಕಿನಲ್ಲಿ ನಾವು ಒಂದಷ್ಟು ಸುಖ ಅನುಭವಿಸುತ್ತಿರುವಾಗ, ಸಂತೋಷದಲ್ಲಿರುವಾಗ, ಅಧಿಕಾರದ ಅಮಲು ನಮ್ಮನ್ನು ಆವರಿಸಿಕೊಂಡಾಗ, ನಮಗೆ ಅಗತ್ಯವಿರುವ ಎಲ್ಲ ಸೌಕರ್ಯಗಳು ನಮಗೆ ದೊರೆತಿರುವಾಗ, ವೈಭೋಗದ ಜೀವನ ನಮ್ಮದಾಗಿರುವಾಗ ನಾವು ನಮ್ಮದೇ ಪ್ರಪಂಚದಲ್ಲಿ ತೇಲುತ್ತಿರುತ್ತೇವೆ. ಇತರರ ಅವಶ್ಯಕತೆಗಳ ಬಗೆಗೆ ತುಂಬ ಉದಾಸೀನರಾಗುತ್ತೇವೆ. ನಮಗೆ ಅವರ ನೋವು, ಸಂಕಟ, ದುಃಖಗಳು ಗಮನಕ್ಕೆ ಬರುವುದೇ ಇಲ್ಲ. ನಾವು ನಮ್ಮದೇ ಸ್ವಾರ್ಥದಾಯಕ ಪ್ರಪಂಚದಲ್ಲಿ ಮುಳುಗಿದಾಗ, ನಮ್ಮ ಸುತ್ತಲೂ ನಮ್ಮದೇ ಆದ ಹಮ್ಮಿನ ಕೋಟೆಯನ್ನು ನಿರ್ಮಿಸಿಕೊಂಡಾಗ ವಾಸ್ತವಿಕತೆಯನ್ನು ಅರಿಯುವಲ್ಲಿ ವಿಫಲರಾಗುತ್ತೇವೆ. ಇದು ನಮ್ಮ ಬದುಕಿನ ನಿರಾಸೆಗೆ ಮಾತ್ರ ಕಾರಣವಾಗುವುದಲ್ಲದೆ ಇತರರ ದೃಷ್ಟಿಯಲ್ಲೂ ಕೂಡ ನಾವು ಕೆಳಗಿಳಿಯುವ ಸಂದರ್ಭವನ್ನು ತಂದೊಡ್ಡುತ್ತವೆ. ಮುಲ್ಲಾ ನಸರುದ್ದೀನ್ ಮೊಟ್ಟೆಯ ವ್ಯಾಪಾರದಲ್ಲಿ ಬಹುಕಾಲ ತೊಡಗಿಸಿಕೊಂಡಿದ್ದ. ಅದು ಅವನ ಉಪಜೀವನದ ದಾರಿಯಾಗಿತ್ತು. ಒಂದು ದಿನ ಅವನ ಅಂಗಡಿಗೆ ಬಂದ ವ್ಯಕ್ತಿಯೊಬ್ಬ ಅವನಿಗೆ ಕಾಣದಂತೆ ಅಲ್ಲಿನ ಮೊಟ್ಟೆಯನ್ನು ಕೈಯಲ್ಲಿ ಹಿಡಿದು ಮುಚ್ಚಿಕೊಂಡ. ನನ್ನ ಕೈಯಲ್ಲಿದು ಇರುವುದು ಏನೆಂದು ನೀನು ಹೇಳಿದರೆ ನಾನು ನಿನ್ನಿಂದ 100 ಮೊಟ್ಟೆಗಳನ್ನು ಖರೀದಿಸುತ್ತೇನೆ ಎಂದ ಆ ಯುವಕ. ಮುಲ್ಲಾ ನಸರುದ್ದೀನ್, ಒಂದು ಸುಳಿವು ಕೊಟ್ಟರೆ ಖಂಡಿತ ನಾನು ನಿನ್ನ ಕೈಯಲ್ಲಿರುವುದು ಏನೆಂದು ಹೇಳಬಲ್ಲೆ ಎಂದ. ಆಗ ಆ ಯುವಕ, ನನ್ನ ಕೈಯಲ್ಲಿರುವುದು ಮೊಟ್ಟೆಯ ಆಕಾರದಲ್ಲಿದೆ, ಅದಕ್ಕೆ ಮೊಟ್ಟೆಯ ವಾಸನೆ ಇದೆ, ಮೊಟ್ಟೆಯ ರುಚಿ ಇದೆ, ಅದರಲ್ಲಿ ಬಿಳಿಯ ಮತ್ತು ಹಳದಿಯ ಬಣ್ಣದ ಲೋಳೆಯಾಕಾರದ ದ್ರವ್ಯವಿದೆ. ಬೇಯಿಸುವ ಮೊದಲು ಅದರೊಳಗಿನ ದ್ರವ್ಯ ರೀತಿಯ ವಸ್ತು ಇದ್ದರೂ ಕೂಡ ಬೇಯಿಸಿದ ನಂತರ ಅದು ಮೃದುವಾದ ಘನವಾಗುತ್ತದೆ. ಬಹುಮುಖ್ಯವಾಗಿ ಅದು ಕೋಳಿಯಿಂದ ಉತ್ಪತ್ತಿಯಾಗುತ್ತದೆ ಎಂದೆಲ್ಲ ಸುಳಿವು ನೀಡಿದ. ಆದರೂ ಮುಲ್ಲಾ ನಸರುದ್ದೀನಿಗೆ ಅದನ್ನು ಹೇಳಲಾಗಲಿಲ್ಲ. ಮತ್ತೆ ಅವನು ಕೇಳಿದ, ಈ ಬಾರಿ ನಾನು ನಿಖರವಾಗಿ ಹೇಳಬಲ್ಲೆ, ನಿನ್ನ ಮಾತಿನಂತೆ ನೀನು 100 ಮೊಟ್ಟೆಗಳನ್ನು ಖರೀದಿಸುವುದು ಖಂಡಿತ ತಾನೆ ಎಂದು ಪ್ರಶ್ನಿಸಿದ. ಆಗ ಆ ಯುವಕ, ನಿಜಕ್ಕೂ ನನ್ನ ಕೈಯಲ್ಲಿರುವುದನ್ನು ನೀನು ನಿಖರವಾಗಿ ಹೇಳಿದರೆ ನಾನು ನನ್ನ ಮಾತಿಗೆ ತಪ್ಪುವುದಿಲ್ಲ ಎಂದ. ಮುಲ್ಲಾ ನಸರುದ್ದೀನ್, ಖಂಡಿತವಾಗಿ ನಿನ್ನ ಕೈಯಲ್ಲಿರುವುದು ಒಂದು ರೀತಿಯ ಕೇಕ್ ಎಂದ. ನಮ್ಮ ವರ್ತನೆಗಳು ಕೂಡ ಹೀಗೆಯೇ. ನಾವು ನಿಂತಿರುವ ಭ್ರಾಮಕತೆಯಿಂದ ಹೊರಬರದೆ ಸೋಲುತ್ತೇವೆ. ಬಹುತೇಕ ಬಾರಿ ಭ್ರಾಮಕತೆಯಿಂದ ಹೊರಬಂದು ವಾಸ್ತವಿಕತೆಯ ಅರಿವನ್ನು ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನಮಗೆಲ್ಲ ವೈಭೋಗಗಳಿದ್ದರೂ ನಮ್ಮ ಸುತ್ತಲಿನವರ ನೋವು, ಸಂಕಟ, ದುಃಖಗಳನ್ನು ನಾವು ಅರ್ಥೈಸಿಕೊಳ್ಳಬೇಕು. ಒಂದಷ್ಟು ಪ್ರಜ್ಞಾವಂತರಾಗಬೇಕು, ಮಮತಾಮಯಿಗಳಾಗಬೇಕು. ಬೇರೆಯವರ ನೋವು, ಸಂಕಟಗಳನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರಿಗಾಗಿ ಒಂದಷ್ಟು ಒಳ್ಳೆಯ ಕೆಲಸ ಮಾಡಬೇಕು. ಪರರ ವಿಷಯದಲ್ಲಿ ಕಾಳಜಿ, ಮಮತೆ ತೋರಬೇಕು. ಈ ರೀತಿ ಮಾಡಿದಾಗ ನಮ್ಮ ಕುರಿತಾಗಿ ಬೇರೆಯವರಲ್ಲಿ ಒಳ್ಳೆಯ ಭಾವನೆ ಮೂಡಲು ಕಾರಣವಾಗುತ್ತದೆ. ನಮ್ಮನ್ನು ಅವರು ಪೂಜ್ಯತೆಯಿಂದ ಮತ್ತು ಪ್ರೀತಿಯಿಂದ ಕಾಣುತ್ತಾರೆ. ಅವರು ನಮ್ಮಿಂದಾಗಿ ಸಂತೋಷದಿಂದ ಇದ್ದಾರೆ ಎಂಬ ಭಾವ ಅವರಲ್ಲಿ ಮೂಡಿದಾಗ, ಅದನ್ನು ನಾವು ಗಮನಿಸಿದಾಗ ಅದರಿಂದ ನಮ್ಮಲ್ಲಿ ಮೂಡುವ ಒಂದು ಬಗೆಯ ಖುಷಿ, ಆಹ್ಲಾದಕರ ಅನುಭವ ನಿಜಕ್ಕೂ ಶ್ರೇಷ್ಠವಾದದ್ದು. ಅದಕ್ಕೆ ಬೆಲೆ ಕಟ್ಟಲಾಗದು. ಅಂತಹ ಧನ್ಯತಾ ಭಾವ ನಮ್ಮದಾದಾಗ ನಿಜಕ್ಕೂ ಬದುಕು ಸಾರ್ಥಕವೆನಿಸಿಕೊಳ್ಳುತ್ತದೆ. ನಮಸ್ಕಾರ.